ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಏನು ಮಾಡೋದು? ಸಂಡೇ ಸ್ಪೆಷಲ್ ಸ್ವಲ್ಪ ತರಕಾರಿ ಇತ್ತು. ತರಕಾರಿ ಹಾಕಿ ಈ ಚಳಿ ಮಳೆ ಗಾಳಿಗೆ ಬಿಸಿ ಬಿಸಿಯಾದ ಉಪ್ಮಾ ಅಂದರೆ ಉಪ್ಪಿಟ್ಟನ್ನು ಮಾಡಿದ್ದೀನಿ. ತುಂಬ ರುಚಿಯಾಗಿದೆ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಉಪ್ಮಾ ಅಂದರೆ ಉಪ್ಪಿಟ್ಟಂದರೆ ಮೂಗು ಮುರಿಯೋರೇ ಜಾಸ್ತಿ, ಯಾರು ತಿನ್ನೋದಿಲ್ಲ, ಗೊಬ್ಬರ ಅಂತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಾವೆಲ್ಲರೂ ಉಪ್ಪಿಟ್ಟಿನ ಬಹಳ ಪ್ರಿಯರು. ಸೊ ಅದರಿಂದ ನಾನು ಉಪ್ಪಿಟ್ಟನ್ನ ಆವಾಗವಾಗ ಮಾಡ್ತಾಯಿರ್ತೀನಿ. ಆದ್ದರಿಂದ ಇವತ್ತು ನಾನು ಮಾಡ್ತಿರ್ತಕ್ಕಂಥ ತರಕಾರಿ ಉಪ್ಪಿಟ್ಟನ್ನೇ ನಿಮಗೆ ಶೇರ್ ಮಾಡಿದ್ದೀನಿ. ನೀವು ನೋಡಿ, ಮಾಡಿ, ತಿನ್ನಿ. ಹೇಗಿತ್ತು ಅಂತ ನನಗೆ ಮರೆಯದೆ ತಿಳಿಸಿ. ಸ್ನೇಹಿತರೆ ನೋಡಿ, ಇಲ್ಲಿ ನಾನು 1.5 ಗ್ಲಾಸ್, ಈ ಗ್ಲಾಸ್ನಲ್ಲಿ 1.5 ಗ್ಲಾಸ್ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ನಾನು ಬನ್ಸಿ ರವೆ ಬಳಸ್ತಾ ಇಲ್ಲ, ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಅಡಿ ಹತ್ತದೇ ಇದ್ದಂಗೆ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಹುರ್ಕೊಳ್ಳೋಣ. ಈ ತುಪ್ಪ ಮತ್ತು ಜೀರಿಗೆಯ ಪರಿಮಳ ರವೆಯ ಕಣಕಣಕ್ಕೂ ಸೇರಬೇಕು. ಸುಮಾರು 5-6 ನಿಮಿಷಗಳ ಕಾಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ತುಪ್ಪನೂ ಕರಗಿ ಆ ಜೀರಿಗೆಯ ಪರಿಮಳ ಈ ರವೆಯ ಕಣಕಣಕ್ಕೂ ಸೇರಿಕೊಂಡಿದೆ. ನೋಡಿ, ಎಲ್ಲೂ ಅಡಿ ಹತ್ತಬಾರ್ದು ಮತ್ತು ರವೆಯ ಬಣ್ಣ ಬದಲಾಗಬಾರ್ದು. ಆ ರೀತಿ ನೀವು ಈ ವಿಧಾನದಲ್ಲಿ, ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಹುರ್ಕೊಂಡ್ರೆ ಉಪ್ಪಿಟ್ಟು ಹೋಟೆಲ್ಗಿಂತ ರುಚಿಯಾಗಿ ನಮ್ಮ ಮನೆಯಲ್ಲೇ ನಾವು ಮಾಡ್ಕೋಬೋದು. ಈಗ ಸ್ಟೌವನ್ನು ಆಫ್ ಮಾಡಿದ್ದೀನಿ. ಇದನ್ನು ಪಕ್ಕಕ್ಕೆ ತೆಗೆದು ಇಟ್ಕೊತೀನಿ. ಇಲ್ಲಿ ನಾನು ದಪ್ಪ ತಳದ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಬಾಣಲೆಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಈಗ ಇಲ್ಲಿ ನಾನು ಒಂದು 4 ಸ್ಪೂನಷ್ಟು ಕ್ರಿಯಾ ಫುಡ್ಸ್ ರವರ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗ್ತಾ ಬಂದಿದೆ. ಈಗ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ಚಿಟಪಟ ಅಂತ ಸಂಪೂರ್ಣ ಸಿಡಿದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಬಾಡಿಸ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿ ಬಂದ ನಂತರ ನಾನು ಇಲ್ಲಿ ಒಂದು ದಪ್ಪ ಗೆಂಡೆ ಈರುಳ್ಳಿಯನ್ನು ಹೀಗೆ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಮತ್ತು ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಶುಂಠಿ ಹಾಕೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಹೊಟ್ಟೆ ಉಬ್ಬರ ಬರೋದಿಲ್ಲ ಮತ್ತು ಉಪ್ಪಿಟ್ಟಿನ ರುಚಿ ಹೆಚ್ಚಾಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಈಗ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ನೋಡಿ, ಇದೆಲ್ಲ ಬಾಡಿ ಬರ್ತಾ ಇದ್ದಂಗೆ ಈಗ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ನಾನು ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಒಂದು, ಸ್ವಲ್ಪ ಬೀನ್ಸು, ಕ್ಯಾರೆಟು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಆಲೂಗೆಡ್ಡೆ, ಬಟಾಣಿ ಏನಿದ್ರೂ ಹಾಕ್ಕೊಳ್ಳಿ. ನನ್ನ ಹತ್ರ ಇದು 3 ಇತ್ತು. ಇದನ್ನು ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೀನ್ಸು, ಕ್ಯಾರೆಟನ್ನು. ದಪ್ಪ ಮೆಣಸಿನ್ಕಾಯಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾವು ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು. ನೀರು ಹಾಕೋಕೂಡದು, ಎಣ್ಣೆಯಲ್ಲೇ ಸಂಪೂರ್ಣ ಬಾಡಿಸ್ಕೊಳ್ಳೋಣ. ನೋಡಿ, ಒಂದು ತಟ್ಟೆಯನ್ನು ಮುಚ್ಚಿಕೊಂಡು ನಾನು ಬಾಡಿಸ್ಕೊತಾ ಇದ್ದೀನಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ಈ ತರಕಾರಿನೂ ಬೇಗ ಬಾಡುತ್ತೆ ಉಪ್ಪು ಹಾಕೋದ್ರಿಂದ. ಹಾಗೆ ಈ ಕಣಕಣಕ್ಕೂ ತರಕಾರಿ, ಈರುಳ್ಳಿ ಎಲ್ಲದರ ಕಣಕಣಕ್ಕೂ ಈ ಈರುಳ್ಳಿಯ ರುಚಿ ಸೇರುತ್ತೆ. ಆದ್ದರಿಂದ ತಿನ್ನಬೇಕಾದ್ರೆ ನಮಗೆ ತುಂಬ ರುಚಿಕರ ಅನಿಸುತ್ತೆ. ಆದ್ದರಿಂದ ಈ ತರಕಾರಿಯನ್ನು ಬಾಡಿಸ್ಕೋಬೇಕಾದ್ರೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನು ಇಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ನಾವು ತಟ್ಟೆಯನ್ನು ಮುಚ್ಚಿ ನಾನು ಬಾಡಿಸ್ಕೊತಾ ಇದ್ದೆ. ಈಗ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹಣ್ಣಾಗಿರ್ತಕ್ಕಂಥ ಹುಳಿ ಟೊಮೆಟೊವನ್ನು ಹಾಕ್ಕೋತಾ ಇದ್ದೀನಿ. ನೀವು ಹಣ್ಣಾಗಿರ್ತಕ್ಕಂಥ ಹುಳಿ ಟೊಮೆಟೊವನ್ನೇ ಬಳಸಿ, ಜಾಮ್ ಟೊಮೆಟೊವನ್ನು ಬಳಸಲಿಕ್ಕೆ ಹೋಗಬೇಡಿ. ಉಪ್ಪಿಟ್ಟಿಗೆಲ್ಲ ತುಂಬ ರುಚಿಯಾಗಿರುತ್ತೆ. ನಾವು ನಿಂಬೆಹಣ್ಣು ಹುಳಿ ಬಿಟ್ಟರೆ ಇಲ್ಲಿ ಹುಳಿ ಟೊಮೆಟೊವನ್ನು ನಾವು ಬಳಸಬೇಕು. ಹಣ್ಣಾಗಿರೋದನ್ನು ಹಾಕ್ಕೊಳ್ಳಿ. ಈಗ ಮತ್ತೆ ಎಲ್ಲವನ್ನು ಮಿಕ್ಸ್ ಮಾಡಿ ನಾನು ತಟ್ಟೆಯನ್ನು ಮುಚ್ಚಿ ಹದವಾಗಿ ಬೇಯಿಸ್ಕೊತೀನಿ. ನೋಡಿ, ಎಲ್ಲ ಈ ರೀತಿ ಬೆಂದು ಬಂದಿದೆ. ಅಂದರೆ ತರಕಾರಿ ನಮಗೆ ಸಿಗಬೇಕು. ಹಾಗೆ ನಾವು ಯಾವ ಗ್ಲಾಸ್ನಲ್ಲಿ ರವೆಯನ್ನು ತೊಗೊಂಡಿದ್ದೀವೋ ಆ ಗ್ಲಾಸ್ನಲ್ಲೇ ನಾನು ಇಲ್ಲಿ 4.25 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. 4.25 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ನಿಮಗೆ ಹೋಟೆಲ್ ಶೈಲಿಯ ಮೃದುವಾದ ಖಾರಾಬಾತ್ ಅಂತಾರೆ ನೋಡಿ, ಆ ರೀತಿ ಖಾರಾಬಾತ್ ನಮಗೆ ಸಿಗುತ್ತೆ.
ನಿಮಗೆ ಉದುರಾಗಿ ಬೇಕು ಅಂದರೆ ನೀವು 3 ಗ್ಲಾಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ 2.5 ಗ್ಲಾಸ್ ಹಾಕ್ಕೊಳ್ಳಿ. ನೀರು ಕುದೀತಾ ಬಂದಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿ ನೋಡಿಕೊಂಡೆ, ಉಪ್ಪು ಸರಿಯಾಗಿದೆ. ಈಗ ಈ ಸಮಯದಲ್ಲಿ ನಾನು ಇಂಗಿನ ಪುಡಿಯನ್ನು ಉದುರಿಸ್ಕೊತಾ ಇದ್ದೀನಿ. ನಾನು ಒಗ್ಗರಣೆಗೆ ಬಳಸೋಲ್ಲ, ಇಂಗಿನ ಪರಿಮಳ ಹೊರಟೋಗಿರುತ್ತೆ. ಆದ್ದರಿಂದ ಈಗ ನಾನು ಇಂಗಿನ ಪರಿಮಳ ಬರಲಿ, ಹೆಚ್ಚಾಗಿರಲಿ ಅಂತ ಹಾಕ್ಕೊತಾ ಇದ್ದೀನಿ. ನಿಮಗಿಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಎಲ್ಲವನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರಿದಿಟ್ಕೊಂಡಿರ್ತೀವಲ್ಲ ರವೆ, ಅದನ್ನು ನಿಧಾನವಾಗಿ ಬಿಟ್ಕೋಬೇಕು. ಇಲ್ಲಿ ಗಂಟು ಆಗಿಬಿಡುತ್ತೆ, ಹುಷಾರಾಗಿ ಬಿಟ್ಕೊಳ್ಳಿ. ನಾವು ಎಣ್ಣೆ ಹಾಕಿ ಹುರಿದಿಲ್ಲ, ಡ್ರೈ ರೋಸ್ಟ್ ಸ್ವಲ್ಪ ತುಪ್ಪ ಹಾಕಿ ಹುರಿದಿರೋದ್ರಿಂದ ಅಂಥ ಗಂಟು ಬರೋದಿಲ್ಲ. ಆದರೂ ನಮ್ಮ ಎಚ್ಚರಿಕೆ ಇರಬೇಕಲ್ವ. ಸೊ ಆದ್ದರಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಬಿಡಬೇಡಿ. ಇಲ್ಲಿ ಸ್ಟವ್ ಲೋ ಫ್ಲೇಮ್ ಆಗಿರಬೇಕು. ಹೈ ಫ್ಲೇಮಲ್ಲೋ ಮೀಡಿಯಮ್ ಫ್ಲೇಮಲ್ಲೋ ಇದ್ದರೆ ಮುಖಕ್ಕೆ ಹಾರಿಬಿಡುತ್ತೆ. 2 ಬಾರಿ ಹೇಳಿದ್ದೀನಿ, ಆಮೇಲೆ ಅದನ್ನು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಇವ್ರ ಮಾತು ಕೇಳಿಕೊಂಡು 4 ಗ್ಲಾಸ್ ನೀರು ಹಾಕ್ಕೊಂಬಿಟ್ವಲ್ಲ, ತೆಳ್ಳಗಾಗೋಗುತ್ತಲ್ಲ ಅನ್ನೋ ಗಾಬರಿ ಬೇಡ, ತಲೆ ಬಿಸಿ ಬೇಡ. ನಿಧಾನಕ್ಕೆ ನೀವು ಲೋ ಫ್ಲೇಮ್ನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊತಾ ಬರ್ತಾಯಿದ್ರೆ ಹೇಗಿರುತ್ತೆ ಅಂದರೆ ಉಪ್ಪಿಟ್ಟು ಸಖತ್ತಾಗಿ ಬರುತ್ತೆ. ನಾನು ಹೇಳಿದ ರೀತಿಯಲ್ಲೇ ವಿಧಾನದಲ್ಲೇ ನೀವು ಮಾಡಿ ನೋಡಿ, ಮನೆ ಮಂದಿಯೆಲ್ಲ ಖುಷಿಯಿಂದ ಉಪ್ಪಿಟ್ಟನ್ನು ತಿಂತಾರೆ. ನೋಡಿ, ಸ್ವಲ್ಪ ಸಮಯದಲ್ಲೇ ಹೇಗೆ ಗಟ್ಟಿ ಆಗ್ತಾ ಬಂದ್ಬಿಡ್ತು ಅಂತ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆದರೆ ಕೈ ಬಿಡದೇ ಇದ್ದಂಗೆ ನಾವು ತಿರುಗ್ತಾ ಇರಬೇಕು. ಈಗ ನಾನೇನು ಮಾಡ್ತೀನಿ ಅಂದರೆ ಸ್ಟವನ್ನು ಆಫ್ ಮಾಡೋಕ್ಕೂ ಮುನ್ನ ಒಂದು ತಟ್ಟೆಯನ್ನು ಮುಚ್ಚಿ ಇದರ ಮೇಲೆ ನೀರಿನ ಚಂಬನ್ನು ಅಂದರೆ ನೀರಿನ ಪಾತ್ರೆಯನ್ನು ಇಟ್ಟು ಸ್ಟವನ್ನು ಆಫ್ ಮಾಡ್ತೀನಿ. 10 ನಿಮಿಷ ದಮ್ ಕಟ್ಟೋ ಹಾಗೆ, ನಾವು ಬಿರಿಯಾನಿಗಳನ್ನೆಲ್ಲ ದಮ್ ಕಟ್ತೀವಲ್ಲ ಆ ರೀತಿ ದಮ್ ಕಟ್ಟೋ ರೀತಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ನಾನು ತೋರಿಸಿದ ರೀತಿಯಲ್ಲೇ ನೀವು ಮಾಡಿ ನೋಡಿ, ಆವಾಗ ನೀವೇ ಹೇಳ್ತೀರ ಏನು ಸಖತ್ತಾಗಿ ಬಂದಿತ್ತು ಉಪ್ಪಿಟ್ಟು ಅಂತ. ಈಗ ಸ್ಟವ್ ಆಫ್ ಮಾಡಿದ್ದೀನಿ, ಪ್ಲೇಟನ್ನು ಮುಚ್ಚಿದ್ದೀನಿ. ನೋಡಿ, ನೀರಿನ ತುಂಬಿದ ಚಂಬನ್ನು ಇಟ್ಟಿದ್ದೀನಿ. ಒಂದು 5 ನಿಮಿಷ ಬಿಟ್ಬಿಡೋಣ. ನಂತರ ಅದನ್ನು ತೆಗೆದು ನಿಮಗೆ ನಾನು ತೋರಿಸ್ತೀನಿ ಏನು ಚೆನ್ನಾಗಿರುತ್ತೆ ಅಂದರೆ. ಸ್ನೇಹಿತರೆ, ಒಂದು 5 ನಿಮಿಷ ಆಗಿದೆ. ಈಗ ನಾನು ತೆಗಿತಾ ಇದ್ದೀನಿ. ನೋಡಿ, ಘಮಘಮಿಸುವ ಖಾರ ಬಾತ್ ನಿಮಗೆ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ರೀತಿ ಮೃದುವಾದ ತೆಳುವಾದ ಖಾರ ಬಾತ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ನಾವು ಇದನ್ನು ಇಳಿಸ್ಕೊಂಡು ಸ್ಟೌವಿಂದ ಕೆಳಗೆ ನಿಂಬೆ ಹುಳಿಯನ್ನು ಹಿಂಡ್ಕೊಳ್ಳೋಣ. ನೋಡಿ, ಸ್ಟೌವಿಂದ ಕೆಳಗಿಳಿಸ್ಕೊಂಡಿದ್ದೀನಿ. ಅರ್ಧ ಹೋಳು ನಿಂಬೆ ಹಣ್ಣನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡು ನಿಂಬೆ ಹುಳಿಯನ್ನು ಹಿಂಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನಲ್ಲಿ ಹುರಿಯೋಕ್ಕೆ ಹಾಕ್ಕೊಂಡಿದ್ನೆಲ್ಲ 2 ಸ್ಪೂನು ಅಷ್ಟೇ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಸರ್ವಿಂಗ್ ತಟ್ಟೆಗೆ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ, ಭಾನುವಾರದ ವಿಶೇಷ ರುಚಿಕರವಾದ ತರಕಾರಿ ಖಾರ ಬಾತ್ ಮಾಡೋ ವಿಧಾನ ತೋರಿಸಿದ್ದೀನಿ. ಸಂಪೂರ್ಣವಾಗಿ ನೋಡಿ, ನೀವು ಮಾಡಿ ತಿನ್ನಿ. ಹೇಗಿತ್ತು ಅಂತ ನನಗೆ ಮರೆಯದೆ ತಿಳಿಸಿ. ಮತ್ತೆ ನಾನು ನಿಮಗೆ ಮಂಗಳವಾರ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ವೀಕೆಂಡ್. ಎಂಜಾಯ್ ಮಾಡಿ. ಜೈ ಗಣೇಶ.